ಆದರೂ ಆಗಬಹುದು ಎಂದು ಜೋರಾಗಿ ನಗುವಾಗ ರಾಮದೇವ್ ಎಂದು ಅರಚಿದ್ದ ವಿರಾಜ್. ಕೂಲ್ ವಿರಾಜ್, ಹೇಳು. ನಿನ್ನ ಮಗನಿಗೆ ಏನಾದರೂ ಹೇಳೋ ಹಾಗಿದ್ರೆ ಬೇಗ ಹೇಳು. ಕಡೆಯ ಮಾತು ಎನ್ನಲು, ಚೋಟು, ಪಪ್ಪನ ಮಾತು ಕೇಳಿಸ್ತಿದ್ಯಾ ಎಂದ ವಿರಾಜ್. ಪಪ್ಪ ಕೇಳಿಸ್ತಿದೆ. ಈ ಮೆಂಟಲ್ ಅಂಕಲ್ಗೆ ಊಟ ಜಾಸ್ತಿ ಆಗಿದೆ ಅನ್ಸುತ್ತೆ, ಬೇಗ ಬಂದು ಕರಗಿಸಿ ಎಂದ ಚೋಟು. ಮೊದಲೇ ಕೇಳಬೇಕಾ, ಅವನು ಪಪ್ಪನ ಅಚ್ಚು ಜೆರಾಕ್ಸ್. ಕರಗಿಸ್ತೀನಿ ಬಂಗಾರ. ಈಗ ನಾನು ಹೇಳೋದು ಕೇಳಿಸ್ಕೊ. ನಿನ್ನ ಕಟ್ಟಾಕಿದ್ದಾರಾ ಇಲ್ಲ ಯಾರಾದರೂ ಹಿಡ್ಕೊಂಡಿದ್ದಾರಾ ಎಂದು ವಿರಾಜ್ ಕೇಳಲು, ಇದ್ಯಾವುದು ಗಡ್ಡ ಅಂಕಲ್ ನನ್ನ ಬಾಯಿ ಕಟ್ಟಿ ಎತ್ತಾಕೊಂಡು ಬಂದರು. ಪಪ್ಪ ಈಗ ಬಾಯಿ ಕಟ್ಟಿದ್ದ ಬಟ್ಟೆ ತೆಗೆದಿದ್ದಾರೆ, ಆದರೆ ನನ್ನ ಕೈ ಹಿಡ್ಕೊಂಡಿದ್ದಾರೆ, ತುಂಬ ಪೇನ್ ಆಗ್ತಿದೆ ಪಪ್ಪ ಎಂದ. ಆ ಮಾತು ಕೇಳಿ ವಿರಾಜ್ ಕಣ್ಣಲ್ಲಿ ಆವೇಶ ಹೆಚ್ಚಿತು. ಚೋಟು, ಸ್ಕೂಲ್ನಲ್ಲಿ ಸ್ಪೋರ್ಟ್ಸ್ಗೆ ಸೇರ್ತಿದ್ದ ಎಂದ ಪಪ್ಪನಿಗೆ. ಎಸ್ ಪಪ್ಪ ಎಂದ. ಚೋಟು, ಈಗ ಅಲ್ಲಿರೋ